ನೀವೇನು ಮಾಡೋದು ಬೇಡ, ನೀವೇನು ದಯಮಾಡಿ ಸಿದ್ದರಾಮಯ್ಯ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಔದ್ಯೋಗಿಕವಾಗಿ ಎಲ್ಲದೂ ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹಿಂದೆ ಉಳಿದಿರೋದ್ರಿಂದ ಸಾಮಾಜಿಕ ಸ್ಥಾನಮಾನ ಸಿಗಬೇಕಾಗಿದ್ದು ಇವತ್ತು ಅತ್ಯಮೂಲ್ಯ ಅನ್ನುವಂಥದ್ದು. ಆ ಕಾರಣ ಇಟ್ಕೊಂಡು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದಿಷ್ಟೇ ಡಾಕ್ಟರ್ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೀವಿ. ಭಕ್ತಿಪೂರ್ವಕವಾಗಿ ಸಮಸ್ತ ಮಡಿವಾಳ ಬಂಧುಗಳ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತಾ ಪರಮ ಪೂಜ್ಯ ಗುರುಗಳು ದಯಮಾಡಿ ಆಸೀನರಾಗಬೇಕಾಗಿ ಸವಿನೀಯ ಪ್ರಾರ್ಥನೆ. ರಾಜಕೀಯ ಇಚ್ಛಾಶಕ್ತಿ ಇದ್ರೆ ದಯಮಾಡಿ ಪ್ರದರ್ಶನ ಮಾಡಿ. ಓವರ್ಲಿದ್ದೀವಿ, ಶತಮಾನಗಳಿಂದ ತುಳಿತಕ್ಕೊಳಗಾಗಿ ರಾಷ್ಟ್ರದಲ್ಲಿ 18 ರಾಜ್ಯ 4 ಯೂನಿಟ್ಗಳಲ್ಲಿ ಆಗಲೇ ಜಾರಿಯಾಗಿದೆ. ನೀವ್ಯಾಕೆ ಇನ್ನು ಮುಂದೆ ಮಾತಾಡ್ತೀವಿ, ಯೋಚನೆ ಮಾಡ್ತೀವಿ ಸಿದ್ದರಾಮಯ್ಯವ್ರೆ? ನೀವು ಮಾತು ಕೊಡ್ತೋದ್ರ? ಸಣ್ಣ ಪುಟ್ಟ ಆಶ್ವಾಸನೆಗೆ ಹೋಗ್ತೀರಾ? ಅಭಿವೃದ್ಧಿ ನಿಗಮ ಮಾಡಿದ್ದೀನಿ, ವಾಚಿದೇವ ಜಯಂತಿ ಮಾಡಿದ್ವಿ, ಅದು ಮಾಡಿದ್ವಿ, ಇದು ಮಾಡಿ. ಏನು ಬೇಡ ನಮಗೆ, MLC ಬೇಡ ಸರ್. ದಯಮಾಡಿ ನಮ್ಮ ಕರ್ನಾಟಕದ ನಮ್ಮ ಮಡಿವಾಳರ ಸಮಾಜದವರಿಗೆ ಇದೆಲ್ಲರಿಗೂ ಧನ್ಯವಾದಗಳು. ಆ ಒಂದು ಏನೋ ಒಂದು ಅಭೂತವಾದ ಕಾರ್ಯವನ್ನು ಇಟ್ಕೊಂಡಿದ್ವಿ. ಒಂದು ಸ್ಟ್ರೈಕಿಗೆ ಎಲ್ಲರೂ ಬಂದು ಸಹಕರಿಸಿ ಇಷ್ಟೆಲ್ಲ ಭೌತಪೂರ್ವಕವಾಗಿ ಬಂದು ಸಹಕರಿಸಿ ಎಲ್ಲ ಮಾಡಿದ್ದಕ್ಕೆ ಭಾಳ ಸಂತೋಷ ಆಗುತ್ತೆ. ಮತ್ತೊಂದು ಏನಂದರೆ, ನಾವು ಇವತ್ತು ನಿನ್ನೆಲಿಂದ ಇದನ್ನು ಹೋರಾಟ ಮಾಡ್ತಾ ಇಲ್ಲ. 2008ರಿಂದ ಸ್ಟಾರ್ಟ್ ಮಾಡಿದ್ವಿ. 2005 ನಾವು ಕೋರ್ಟಿಗೆ ಹೋಗಿದ್ದೀವಿ. ಕೋರ್ಟಿಗೆ ಹೋದ್ಮೇಲೆ 9ರಲ್ಲಿ ಆರ್ಡರ್ ಆಗಿದೆ. 9ರಲ್ಲಿ ಆರ್ಡರ್ ಆಗಿದ್ದು ಯಡಿಯೂರಪ್ಪರು ಇದ್ದಾಗ ವರದಿ ಬಂದ ಮೇಲೆ ಅದು ಅಲ್ಲಿ ಹೋದ್ಮೇಲೆ ಯಡಿಯೂರಪ್ಪರು ಇದನ್ನು ಅನ್ಕೊಂಡಮ್ಮನ್ನು ಸ್ಟಾರ್ಟ್ ಮಾಡಿದರು. ವರದಿ ರೆಡಿ ಮಾಡ್ರಂತ. ವರದಿ ರೆಡಿ ಮಾಡಿ 13ಕ್ಕೆ ರೆಡಿ ಆಯಿತು, 11ಕ್ಕೆ ರೆಡಿ ಆಯಿತು, 13ಗೂ ಮತ್ತೆ ನಾವು ಒಂದು ಸಮಾವೇಶ ಮಾಡಿದ್ರು. ಇವತ್ತಿನವರೆಗೂ ಯಾವುದೇ ಕಾರಣಕ್ಕೂ ಇದನ್ನು ಯಾಕೆ ಕೊಡ್ತಾರೆ? ನಮ್ಮ ಉದ್ದೇಶ ಒಂದೇ. ಈಗಿರೋದು ಏನಾಯ್ತು, ನಮ್ಮದು ಅನ್ಕೊಂಡಂದ್ರೆ ವರದಿ ರೆಡಿ ಆಗಿದೆ. ಬೇರೆ ಬೇರೆ ಸಮಾಜದವರು ಎಲ್ಲರೂ ನಮಗೆ ಅವ್ರು ಹೇಳ್ತಾರೆ, ಗೌರ್ಮೆಂಟ್ನವ್ರು ಹೇಳ್ತಾರೆ 5ರಿಂದ 6 ಲಕ್ಷ ಜನ ಅಂತ ಹೇಳ್ತಾರೆ. 5ರಿಂದ 6 ಲಕ್ಷ ಜನ ಇದ್ದಾರೆ. ಮತ್ತು ನಾವು ಏನು ಮಾಡ್ತಾ ಇದ್ದೀವಿ? ಬಡವರಲ್ಲಿ ನಾವು ಇಡೀ ಬಡವರು ಅಂದರೆ ನಮ್ಮ ಮಡಿವಾಳ ಸಮಾಜದಲ್ಲಿ ಇರೋದು. ಒಂದೊಂದು ಊರಲ್ಲಿ ಬರೀ 2 ಮನೆ, 3 ಮನೆ, 4 ಮನೆ, 5 ಮನೆ ಇದಾವೆ. ಈಗ ಸ್ಥಿತಿವಂತರು ಇವ್ರು ಏನು ರಾಜಕಾರಣಿಗಳು ಪ್ರತಿಯೊಬ್ಬರು ಏನಿದ್ದಾರೆ ಅವರೆಲ್ಲ ಎಡಗಾಲಿಲಿ ಬಟ್ಟೆಗಳು ತಗೊಂಡು ಹೋಗಿತಾರೆ, ಎಡಗಾಲಿ ತಂದು ಹೋಗಿತಾರೆ. ನಾವೆಲ್ಲ ಒಂದು ತೊಳೆದ್ಕೊಂಬಂತೀವಿ. ಇಡೀವರೆಗೂ ಗಂಟು ಹೊತ್ಕೊಂಡು ಎತ್ತಿಗೆಂದು ಮೈ ಮೇಲೆ ಹಾಕ್ಕೊಂಡು ಕತ್ತಿಗೆ ಮೇಲೆ ಹಾಕ್ಕೊಂಡು ಹೋಗಿ ಹೊಳೆನೆಲ್ಲ ತೊಳೆದು ಶುದ್ಧವಾಗಿ ಸ್ವಚ್ಛ ಮಾಡಿ ಕೊಟ್ಟ ಮೇಲೆ ಇವ್ರು ಹಾಕ್ಕೊಂಡು ಓಡಾಡ್ತಾರೆ. ಅಂಥದ್ದು ನಮ್ಮನ್ನ ಯಾಕೆ ಇದುವರೆಗೂ SC ಪಟ್ಟಿ ಸೇರ್ಸಲ್ಲ? ಈಗ ಆಲ್ರೆಡಿ 17 ರಾಜ್ಯದಲ್ಲಿ SC ಇದೆ, 5 ಕೆರೆದಾಳದಲ್ಲಿ ಇದೆ, ಅದು ಕೂಡ ಆಗುತ್ತೆ. 21, 22 ರಾಜ್ಯದಲ್ಲಿ ಆಲ್ರೆಡಿ ಇದೆ. ನಮ್ಮದು ಯಾಕೆ ಸೇರಿಸ್ತಾ ಇಲ್ಲ? ನಮಗೆ ಬೇಕಾಗಿರೋದು ನಮಗೆ ಅದೇ. ಇವತ್ತಿನವರೆಗೂ ಯಾಕೆ ಮಾಡ್ತಾ ಇಲ್ಲ ಅಂಬೋದು ನಾವು ಸಿದ್ದರಾಮಯ್ಯರಿಗೆ ಕೈ ಮುಗಿದು ಕೇಳ್ಕೊಂತೀವಿ. ಇದೊಂದು ವರದಿ ರೆಡಿ ಮಾಡಿ ಕಳಿಸಿದ್ರೆ ಇಡೀ ನಮ್ಮ ಸಮಾಜದವರು ನಿಮ್ಮನ್ನೊಂದು ಫೋಟೋ ಹಾಕ್ಯಂದು ಪೂಜೆ ಮಾಡ್ತಾರೆ. ಇದನ್ನು ಮಾತ್ರ ಆಗತನ ನಾವು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ಇಷ್ಟೇಳಿ ನಮ್ಮ ಸಮಾಜದಲ್ಲಿ ಎಲ್ಲರೂ ಕೈ ಮುಗಿದು ಇವತ್ತಿನ ಬರ್ತಾನೆ ಇದ್ದಾರೆ ಸರ್. ಈ ಮಿನಿಮಮ್ ಏನಿಲ್ಲ ಅಂದ್ರೂ 5ರಿಂದ 10,000 ಜನ ಐತೆ. ಅದು ಮುಂದೆ ಎಷ್ಟು ಜನ ಸೇರ್ತಾರಂತ ನಮಗೂ ಲೆಕ್ಕ ಸಿಗ್ತಾ ಇಲ್ಲ. ಈಗ ಕೆಲವರು ಜನ ಹೇಳ್ತಾರೆ ಜಾಸ್ತಿ ಆಗ್ತಾರೆ. MK ಹನುಮಂತಪ್ಪ ರಾಜ್ಯಾಧ್ಯಕ್ಷರು, ಕ್ಷೇಮಾಭಿವೃದ್ಧಿ ರಾಜ್ಯಾಧ್ಯಕ್ಷರು. ಹೆಚ್ಚಿನ
ಬೇಕು